ಆಗುತ್ತೆ? ಫಿಯರ್. In what are the situations will be having fear? Chance will get to you only. Please listen what your friends are telling. Yes. Like yes ಅಲ್ವಾ? ಸೊ ಸುಳ್ಳು ಏನಾದ್ರು ಹೇಳಿದಾಗ ಅಥವಾ ಪೇರೆಂಟ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಸುಳ್ಳು ಹೇಳಿದಾಗ ತುಂಬಾ ಭಯ ಆಗ್ತಿರುತ್ತೆ. ಎಸ್. ಎಕ್ಸಾಮ್ ಫಿಯರ್. ಎಸ್. ಇಂಜುರೀಸ್. Exam results. Okay. Next. In what are the situations we will be in sad, ಬೇಜಾರ್. ಅನ್ನೆಸೆಸರಿ ಬೈದಾಗ ಅಥವಾ ನೀವು ತಪ್ಪು ಮಾಡಿ ಬೈದಾಗ ಬೇಜಾರಾಗುತ್ತಾ? ಅನ್ನೆಸೆಸರಿ ಬೈದಾಗ ಬೇಜಾರಾಗುತ್ತಾ? ಓಕೆ. When we lost something, yes. When we lose any games, ಅಲ್ವಾ? ಸೊ ಮೊನ್ನೆ ರೀಸೆಂಟ್ ಆಗಿ IPL ಎಲ್ಲ ಆಯ್ತು. ಸೊ RCB ಅನ್ನೋದು ಸೋತಾಗ ಲೈಕ್ ಜಸ್ಟ್ ಹೇಳ್ತೀನಿ. ಸೊ ಜನರಲ್ ಆಗಿ ಹೌದು ಬೇಜಾರಾಗುತ್ತಾ? ಓಕೆ. ನೆಕ್ಸ್ಟ್. In what are the situations we will be getting angry? ಕೋಪ. Yes. When our favorite thing is broken or somewhere it is missed. Friends ಹೊಡೆದಾಗ. ಓಕೆ. ಬೇರೆ ಇನ್ಯಾವ ಸಿಚುವೇಶನ್? ಫ್ರೆಂಡ್ಶಿಪ್ ಅಲ್ಲಿ. ಓಕೆ. ಫೈಟಿಂಗ್ ಆದಾಗ ಕೋಪ ಬರುತ್ತಾ? ಓಕೆ. ಬೆಸ್ಟ್ ಫ್ರೆಂಡ್ಸ್ ಏನಾದರೂ ಜಗಳ ಮಾಡ್ಕೊಂಡಿದ್ದಾಗ ಬೇರೆ ಫ್ರೆಂಡ್ ಮೇಲೆ ಕೋಪ ಬರುತ್ತೆ. ಓಕೆ. ಸೊ ಯಾವ್ಯಾವ ಟೈಮಲ್ಲಿ ನಮ್ಗೆ ನಿದ್ದೆ ಬರೋದಿಲ್ಲ? In what are the situations we will not getting sleep? Tension. Yes. Like overthinking. Okay. ಯಾವುದೋ ಒಂದು ವಿಚಾರನ ತುಂಬಾ ಥಿಂಕ್ ಮಾಡ್ತಿದ್ರೆ ಅದಕ್ಕೇನು ಕ್ಲಾರಿಟಿನೇ ಸಿಕ್ಕಿರಲ್ಲ, ಬಟ್ ಅದ್ರ ಲೈಕ್ ಒಂದು ಟಾಪಿಕ್ ಮೇಲೆ ಓವರ್ ಥಿಂಕಿಂಗ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್. ಸೊ ನಾಳೆ ನಿಮ್ಮ ಸ್ಕೂಲಲ್ಲಿ ಟ್ರಿಪ್ ಪ್ಲಾನ್ ಮಾಡಿರ್ತಾರೆ ಅನ್ಕೊಳ್ಳಿ, ಎಷ್ಟು ಜನಕ್ಕೆ ನಿದ್ದೆ ಬರಲ್ಲ? ಬಿಕಾಸ್ ಆಫ್ ಎಕ್ಸೈಟ್ಮೆಂಟ್ ಅಲ್ವಾ? ಸೊ ಹೌದು, ಎಕ್ಸೈಟ್ಮೆಂಟ್. ಏನಾದರೂ ಒಂದು ಹೊಸದಾಗಿ ಏನಾದರೂ ಅಡ್ವೆಂಚರ್ ಅಥವಾ ಏನಾದರೂ ಸಡನ್ ಆಗಿ ನಿಮ್ಮ ಸ್ಕೂಲಲ್ಲಿ ಒಂದು ಟ್ರಿಪ್ ಪ್ಲಾನ್ ಮಾಡಿರ್ತಾರೆ ನಾಳೆ ಅಂತಂದಾಗ ನಿದ್ದೆ ಬರಲ್ಲ. ಸೊ ಹೌದು. ಇನ್ನೊಂದು ಜನರಲ್ ಆಗಿ ಎಲ್ರಿಗೂ ಕಾಮನ್ ಆಗಿ ಕೇಳೋ ಕ್ವಶನ್ ಇದು. ಸೊ ಎಷ್ಟು ಜನ ಮೊಬೈಲ್ ಯೂಸ್ ಮಾಡ್ತೀರಾ? ಓಕೆ. 95%. ಓಕೆ. 98% ಅಂತಾನೆ 100% ಅಂತಾನೆ ಇಟ್ಕೊಳ್ಳೋಣ. ಸರಿ, ಕೈ ಇಳಿಸಿ. ಸೊ ಲೆಟ್ ಮಿ ನೋ the disadvantages and advantages of the phone. Okay na? So I will give a chance to this group. Let me know any 5 points you people give. Okay. Any 5 advantages of using phone ಅಥವಾ phone ಇಂದ. Yes, getting information. Yes, ಈಗಂತೂ ChatGPT ಆಗಿರ್ಬೋದು ಅಥವಾ ಒಂದು ಗೂಗಲ್ ಆಗಿರ್ಬೋದು, ನಮ್ಗೆ ಏನಾದರೂ ಒಂದು ವರ್ಡ್ ಮೀನಿಂಗ್ ಗೊತ್ತಿಲ್ಲ ಅಂದ್ರೆ yes we will search to getting information. Yes. Like entertainment purpose. Like communication purpose. Yes, communication. Yes, communication. That and all will come under communication only. ಈಗ GPay ಮತ್ತೆ ಫೋನ್ ಪೇ ಎಲ್ಲ ಇದೆ ಅಲ್ವಾ? ಸೊ ಆನ್ಲೈನ್ ಪೇಮೆಂಟ್ ಮತ್ತೆ ಆನ್ಲೈನ್ ಶಾಪಿಂಗ್. ಸೊ ಅಡ್ವಾಂಟೇಜಸ್ ನಮಗೆಲ್ಲ ಗೊತ್ತು. ಸೊ ಡಿಸ್ಅಡ್ವಾಂಟೇಜಸ್ ಹೇಳಿಯಪ್ಪ, ಯಾವ್ದಾದ್ರು 5 ಪಾಯಿಂಟ್ ಡಿಸ್ಅಡ್ವಾಂಟೇಜಸ್. ಐಸ್ ಪ್ರಾಬ್ಲಮ್, ಲೈಕ್ ಫಿಸಿಕಲ್ ಹೆಲ್ತ್ ಮೈನ್. ಫಸ್ಟ್ ಆಫ್ ಆಲ್ ಅದು ಐ ಮೇಲೆ ಪ್ರಭಾವ ಬೀರುತ್ತೆ. ಯಾಕೆ ಐ ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಾ ನಿಮಗೆ? ಮೊಬೈಲ್ ಜಾಸ್ತಿ ನೋಡೋದ್ರಿಂದ. ಬಿಕಾಸ್ ರೇಡಿಯೇಷನ್ಸ್ ಇರುತ್ತೆ, ಆಯ್ತಾ? ಸೊ ನಾವು ಯಾವಾಗಲೂ ಮೊಬೈಲ್ ನೋಡೋದ್ರಿಂದ ರೇಡಿಯೇಷನ್ಸ್ ಲೈಕ್ ನಮ್ಮ ಕಣ್ಣಿಗೆ ಪಾಸ್ ಆಗಿಬಿಟ್ಟು, ಬಿಕಾಸ್ ವಿ ಹ್ಯಾವ್ ಒನ್ ಕೇಸ್ ಇನ್ ನಿಮಾನ್ಸ್. ಓಕೆನಾ? ಸೊ ನಾನು ಯಾಕೆ ಈ ಫೋನ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀನಿ ಅಂತಂದ್ರೆ, ನಮ್ಮ ನಿಮಾನ್ಸಲ್ಲಿ ಲೈಕ್ ನಿಮ್ಮ ಏಜ್ ಗ್ರೂಪ್ ಮಕ್ಕಳೇ. ಸೊ ಯು ಆರ್ ಮೆಚೂರ್ ಎನಫ್ ಟು ನೋ ಒಂದು ಲಿಮಿಟೇಷನ್ ಅನ್ನೋದು ಎಲ್ಲದಕ್ಕೂ ಇರುತ್ತೆ. ನಾನು ಫೋನ್ ಯೂಸ್ ಮಾಡಬೇಡಿ ಅಂತ ಹೇಳೋದಿಲ್ಲ, ಬಟ್ ಯು ಶುಡ್ ನೋ ಯುವರ್ ಲಿಮಿಟೇಷನ್ಸ್. ನಮ್ಮ ನಿಮ್ಮನ್ಸ ನಾನು ಆಗಲೇ ಇದ್ದಾಗ ಹೌದು, ಫಿಸಿಕಲ್ ಪ್ರಾಬ್ಲಮ್ಸ್ ಎಸ್ಪೆಷಲಿ ಫಸ್ಟ್ ಅದು ಎಫೆಕ್ಟ್ ಆಗಿದೆ ಐಗೆ. ಆ ಹುಡುಗನಿಗೆ ಯಾವ ಥರ ಆಗಿತ್ತು ಅಂತಂದರೆ, ಕಣ್ ಫುಲ್ ರೆಡ್ ಆಗಿಬಿಟ್ಟು ಫುಲ್ಲು ಸ್ವೋಲನ್ ಆಗಿಬಿಟ್ಟಿದೆ ಬಿಕಾಸ್ ಎಕ್ಸೆಸಿವ್ ಯೂಸ್ ಆಫ್ ಫೋನ್. ಅಂದರೆ ಹುಡುಗ ಫೋನ್ ಇಲ್ದಿರ ಇರೋದಕ್ಕೆ ಆಗಲ್ಲ. ಸೊ ಪ್ಲೀಸ್ ನಿಮಗೆಲ್ಲ ಒಂದು ಸ್ವಲ್ಪ ಲಿಮಿಟೇಷನ್ಸ್ ಎಲ್ಲ ಇಟ್ಕೊಳ್ಳಿ. ಮೊಬೈಲ್ ಎಷ್ಟು ಯೂಸ್ ಮಾಡಬೇಕು ಅಷ್ಟೇ ಯೂಸ್ ಮಾಡಿ. ಓಕೆನಾ? ಸೊ ಯು ಆರ್ ಮೆಚೂರ್ ಎನಫ್ ಟು ನೋ ವಾಟ್ ಈಸ್ ರೈಟ್ ಆ್ಯಂಡ್ ವಾಟ್ ಈಸ್ ರಾಂಗ್. ಸೊ ಹಾಗೆ ಒಬ್ಬರು ನಿಮ್ಮ ಫ್ರೆಂಡ್ ಹೇಳಿದ್ರು ಇನ್ಫಾರ್ಮೇಷನ್ ಅಂತ ಹೇಳಿದ್ರು. ಸೊ ನಾನು ಏನು ಇನ್ ಡೀಟೇಲ್ ಆಗಿ ಹೇಳಕ್ಕೆ ಹೋಗಲ್ಲ, ಬಿಕಾಸ್ ನಿಮಗೆಲ್ಲ ಗೊತ್ತು ನೀವು ಏನು ಹುಡ್ಕಕ್ಕೆ ಹೋಗ್ತೀರಾ, ಬಟ್ ಏನು ಎಕ್ಸ್ಟ್ರಾ ಬರುತ್ತೆ, ಬಟ್ ಅದು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಡಿ. ಓಕೆನಾ? ಸೊ ಎಲ್ಲದಕ್ಕೂ ಒಂದು ಲಿಮಿಟೇಷನ್ಸ್ ಇರುತ್ತೆ, ಬೌಂಡ್ರೀಸ್ ಇರುತ್ತೆ. ಸೊ ಬೇರೆ ಇನ್ನೇನಿದೆ ಡಿಸ್ಅಡ್ವಾಂಟೇಜಸ್? ಅಡಿಕ್ಷನ್. ಎಸ್. ಹೆಡ್ಏಕ್, ನರ್ವ್ಸ್ ಪ್ರಾಬ್ಲಮ್. ಎಸ್, ಹೌದು. ಇದು ಫಿಸಿಕಲ್ ಹೆಲ್ತ್ಗೂ ಅಪ್ಸೆಟ್ ಆಗುತ್ತೆ, ಮತ್ತೆ ಇಂಟರ್ ಕನೆಕ್ಷನ್ ಆಯ್ತಾ, ಮೆಂಟಲ್ ಹೆಲ್ತ್ಗೂ ಅಪ್ಸೆಟ್ ಆಗುತ್ತೆ. ನಾನು ಆಗಲೇ ಒಂದು ಎಕ್ಸಾಂಪಲ್ ಹೇಳ್ತಲ್ಲ, ನಮ್ಮ ನಿಮಾನ್ಸಲ್ಲಿ ಒಂದೊಂದು ಕೇಸ್ ಇದೆ ಅಂತ ಹೇಳ್ಬಿಟ್ಟು. ಹೌದು, ಫಸ್ಟ್ ಫಿಸಿಕಲ್ ಹೆಲ್ತ್ ಅಂದರೆ ಕಣ್ಣಿಗೆ ಎಫೆಕ್ಟ್ ಮಾಡುತ್ತೆ ಆಯ್ತಾ. ಸೊ ಆ ಹುಡುಗನಿಗೆ ಜೊತೆಗೆ ಲೈಕ್ ನೈಟ್
ನಿದ್ದಾನೆ ಮಾಡೋದಿಲ್ಲ, ಮತ್ತೆ ಕೈ ಸುಮ್ಮನೆ ಅನ್ನೆಸೆಸರಿ ಹಿಂಗೆ ಮೂವ್ ಮಾಡೋದೇ ಇರೋದು, ಅಂದ್ರೆ ಮೂವ್ ಮಾಡ್ತಾನೆ ಇರೋದು ಕೈ, ಮೇ ಬಿ ಗೇಮ್ಸ್ ಆಡಿ ಅಂತ ಅನ್ಸುತ್ತೆ. ಸೊ ಆ ಥರ ಅದು ಫಿಸಿಕಲ್ ಹೆಲ್ತ್ಗೂ ಅಪ್ಸೆಟ್ ಮಾಡುತ್ತೆ, ಆಸ್ ವೆಲ್ ಆಸ್ ಮೆಂಟಲ್ ಹೆಲ್ತ್ಗೂ ಅಪ್ಸೆಟ್ ಮಾಡುತ್ತೆ. ಸೊ ಇದೆಲ್ಲನೂ ನಮಗೆ ಫೋನ್ ಯೂಸ್ ಮಾಡಿದಾಗ ಒಂದು ಲಿಮಿಟೇಷನ್ಸ್ ಅಥವಾ ಒಂದು ಬೌಂಡ್ರೀಸ್ ಅಲ್ಲಿ ನಾವಿರಬೇಕು. ಈಗ ಲೈಕ್ ತುಂಬಾ ಇನ್ಸ್ಟಾಗ್ರಾಮ್ ಅಂತ ಫೇಸ್ಬುಕ್ ಅಂತ ಎಲ್ಲ ಯೂಸ್ ಮಾಡ್ತಿರ್ತೀವಿ. ಸೊ ಇವಾಗ ಏನ್ ಮಾಡ್ತೀರಾ ಈ ಜನರೇಷನ್, ಲೈಕ್ ನೀವು ಜನರಲಿ ನಾನು ಹೇಳ್ತಿರೋದು, ಬಿಕಾಸ್ ವಾಟ್ ಐ ಆಮ್ ಸೀಯಿಂಗ್ ಇನ್ ಯೋರ್ ಜನರೇಷನ್, ಯಾವುದೋ ಅನ್ನೋನ್ ನಂಬರಿಂದ ರಿಕ್ವೆಸ್ಟ್, ಅನ್ನೋನ್ ಐಡಿಯಿಂದ ಫ್ರೆಂಡ್ ರಿಕ್ವೆಸ್ಟ್ ಬರುತ್ತೆ, ಅಕ್ಸೆಪ್ಟ್ ಮಾಡ್ತೀರಾ, ಚಾಟ್ ಮಾಡ್ತೀರಾ ಅಲ್ವಾ. ಸೊ ನೀವು ಅಷ್ಟೇ ಬಾಯ್ಸ್ ಎಲ್ಲ ಆನ್ಲೈನ್ ಗೇಮಿಂಗ್ಸ್ ಎಲ್ಲ ಲೈಕ್ ಆಡೋದ್ರೆ ತುಂಬಾ ರಿಸ್ಕ್ಗೆ ಒಳಗಾಗ್ತಿದ್ದೀರಾ. ಸೊ ನಿಮಗೆ ಗೊತ್ತು ಯಾವ್ಯಾವ ಥರ ರಿಸ್ಕ್ ಎಲ್ಲ ಇದೆ ಅಂತ ಹೇಳ್ಬಿಟ್ಟು. ಸೊ ಯು ಪೀಪಲ್ ಆಲ್ಸೋ ನೋ. ಸೊ ಅನ್ನೋನ್ ನಂಬರ್ಗೆ ಮೆಸೇಜ್ ಮಾಡೋದ್ರಿಂದ ಅಥವಾ ಐಡಿಗೆ ಮೆಸೇಜ್ ಮಾಡೋದು ಯಾವ ಥರ ಪ್ರಾಬ್ಲಮ್ಸ್ಗೆ ಒಳಗಾಗ್ತೀರ ಅಂತ ನಿಮಗೆಲ್ಲ ಗೊತ್ತು. ಸೊ ಪ್ಲೀಸ್ ಬಿ ಯು ಅಂದರೆ ನಿಮ್ಮ ಲಿಮಿಟೇಷನ್ಸ್ ನೀವಿರಿ ಆಯ್ತಾ. ಸೊ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಸೊ ಯಾವುದೇ ರೀತಿ ಮೊಬೈಲ್ ನೀವೇ ಹೇಳಿದ್ರಿ ಹೌದು ಅಡಿಕ್ಷನ್. ಸೊ ಈ ಅಡಿಕ್ಷನ್ ಅಂದರೆ ಏನೂ ಇಲ್ಲಪ್ಪ, ಅದರಿಂದ ನಿಮಗೆ ಇರೋದಕ್ಕಾಗೋದೇ ಇಲ್ಲ.